ನೋಡಿ, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನೋಡಬೇಕು ಅಂತ ಹೇಳಿದ್ರೆ ನೈಜವಾದಂತ ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ ನಾವು ಕಾಂಗ್ರೆಸ್ಸಿಗರು ಇಟ್ಕೊಂಡಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಎಲ್ಲಾ ದೇವಾಲಯಗಳು, ಎಲ್ಲಾ ಸಮುದಾಯದ, ಇವತ್ತು ಗಿರಿಜಾಘರ್ಗಳಿರ್ಬೋದು, ಬೌದ್ಧ ಮಂದಿರ ಇರ್ಬೋದು, ಇವತ್ತು ಬೇರೆ ಬೇರೆ ಇಸ್ಲಾಂ ಸಮುದಾಯದವ್ರದ್ದು ಇರ್ಬೋದು, ಎಲ್ಲದಕ್ಕೆ ಅವರವರ ಭಕ್ತಿ, ಶ್ರದ್ಧೆ, ನಂಬಿಕೆ ಆಧಾರದ ಮೇಲೆ ಎಲ್ಲವನ್ನೂ ಅಭಿವೃದ್ಧಿ ಮಾಡುವಂಥ ಕೆಲಸ. ಇವತ್ತು ನಮ್ಮದೇನು ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ ಇದೆ, ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ, ಅದನ್ನು ಇವತ್ತು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬರುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ. ಧರ್ಮಸ್ಥಳಕ್ಕೆ ಸಹಿತ ಇವತ್ತು ನಾನು ಧರ್ಮಸ್ಥಳದ ಇವತ್ತೊಂದು ಅಲ್ಲಿ ಶ್ರದ್ಧೆ, ನಂಬಿಕೆ ಉಳ್ಳವನಂತಾಗಿದ್ದೇನೆ. ಸುಮಾರು ಸಲ ಹೋಗಿ ಇವತ್ತು ಪೂಜ್ಯ ಮಂಜುನಾಥ್ ದೇವರ ಆಶೀರ್ವಾದವನ್ನು ಪಡೆದಿದ್ದೇನೆ. ಹೀಗಾಗಿ ಇದಕ್ಕೆ ರಾಜಕೀಯ ಮಾಡುವಂಥ ಉದ್ದೇಶ ಇಲ್ಲ. ಸರ್ಕಾರ ಏನು ಸತ್ಯಾಸತ್ಯತೆ ಬಗ್ಗೆ ಒಂದು ದೂರ ಬಂದಂಥದ್ದನ್ನು ನೋಡಿಕೊಂಡು ಇವತ್ತು ಅದರ ಮೇಲೆ ಕಾನೂನು ರೀತಿಯ ಇವತ್ತು ಮುಂದಿನ ಕ್ರಮ ಆಗ್ತದೆ. ಏನು ಸಿಗದೇ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಗಿಸ್ಲಿಕ್ಕೆ ಹೊಂಟಿದೆ, ಕಳಂಕ ತರಲಿಕ್ಕೆ ಹೊಂಟಿದೆ ಧಾರ್ಮಿಕ ಕ್ಷೇತ್ರದ ಮೇಲೆ ಅಂತ ಆರೋಪ. ನೋಡಿ, ಯಾವುದೇ ಒಂದು ವಿಷಯ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಕಳಂಕ ತರುವಂತ ಪ್ರಶ್ನೆ ಇಲ್ಲ. ಇದು ಭಾರತೀಯ ಜನತಾ ಪಕ್ಷದವರೇ ಇಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡೋಂಥದ್ದು ನೋಡಿದ್ದೇವೆ ನಾವು, ಅವರ ಸ್ವಾರ್ಥಕ್ಕಾಗಿ. ಅದನ್ನು ತನಿಖೆ ಮಾಡೋಂತನೂ ಅವರೇ ಹೇಳ್ತಾರೆ. ತನಿಖೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ತನಿಖಾ ಒಂದು ವ್ಯಾಪ್ತಿನೇ ಇವತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅದ್ಯಾವುದು ನಮ್ಮ ಮನಸ್ಸಲ್ಲಿಲ್ಲ. ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ಏನು ವಿಷಯ ಇದೆ ಅಂತೇಳಿ ಅರಿತುಕೊಳ್ಳುವಂಥ ಬಿಜೆಪಿ ಇದೆ ಅಂತ ಇವತ್ತು ನಾನು ಅವರಿದ್ದಾರೆ ಇವರಿದ್ದಾರೆ ಅಂತಲೂ ಹೇಳಲ್ಲ. ಬಿಜೆಪಿ ನೋಡಿ, ಈಗ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ವಿಷಯಗಳಿಲ್ಲ. ಅವರೇ ಸೃಷ್ಟಿ ಮಾಡಿ ಇವತ್ತು ಸರ್ಕಾರ ಉತ್ತಮವಾಗಿ ನಡೀತಾ ಇದೆ, ಜೀವಪರ ಜನಪರ ಆಡಳಿತ ಕೊಡ್ತಾ ಇದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ, ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅವ್ರಿಗೇನು ಅವಕಾಶನೇ ಇಲ್ಲ ಅಲ್ಲ. ಅವಕಾಶ ಇಲ್ಲೇ ಕಾಂಗ್ರೆಸ್ ಜನಪ್ರಿಯತೆ ಹೆಚ್ಚಿಗೆ ಆಗ್ತಾ ಇದೆ. ಆ ಒಂದು ಹೊಟ್ಟೆ ಕಿಚ್ಚಿನಿಂದ ಇನ್ನು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಅವರಿಗೆ ಸತ್ಯ ಹೇಳಿದ ನೋಡಿ, ಇವತ್ತು ಅಲ್ಲಲ್ಲ ಸರ್, ಈಗ ನಮ್ದೇ ಸರ್ಕಾರ ಇತ್ತು ಅಂತ ಹೇಳ್ತಾರೆ ಸರ್. ಸರ್, ನಮ್ದೇ ಸರ್ಕಾರ ಇತ್ತು, ನಾನು ಇದನ್ನ ಸತ್ಯ ಹೇಳಿದ್ದೀನಿ. ಯಾಕೆ ನೋಡಿ, ನನಗೆ ರಾಜಣ್ಣ ಅವರು ಹೇಳಿದ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.